ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಎರಡನ್ನೂ. ನೋಡಿ ಈಗ ಮಾಡಿದೆ. ಒಳಗಡೆ ಹರತಿ ಇದು LED ಬಲ್ಬ್ ನನ್ನ ಬೈಕಿಗೆ, ಈಗ ಅವೆಂಜರ್ ಬೈಕಿಗೆ ಹಾಕ್ತಾಯಿದ್ದೆ. ಆ ಅವೆಂಜರ್ ಬೈಕು ಇಲ್ಲಿದೆ ನೋಡಿ. ಈ ಅವೆಂಜರ್ ಬೈಕಿಗೆ ಈ ಹೆಡ್ಲೈಟನ್ನು ಹಾಕ್ತಾಯಿದ್ದೀನಿ, ಚೆಕ್ ಮಾಡೋದು. ಓಕೆ, ಎಲ್ಲರಿಗೂ ರಾಮ್ ರಾಮ್. ಇವತ್ತು ನಾವು ಇದು ಮಾಡಕತ್ತಿದ್ದೀವಿ, ಗಾಡಿದು ಹೆಡ್ಲೈಟ್, ಮುಂದಿಂದಿದು ಗಾಡಿದು ಹೆಡ್ಲೈಟ್ ಇದೆಯಲ್ಲ ಅದನ್ನು LED ಅಂತೆ LED ಹಾಕ್ಕೊಂಡ್ಸಾಕತ್ತಿದ್ದೀವಿ. ಅದು ನಾವು ಇನ್ನೇಗೆ ವಿಡಿಯೋದಲ್ಲಿ ತೋರಿಸಿದ್ದೇವೆ, ಇನ್ನೊಂದ್ಸಲ ತೋರಿಸುತ್ತೇನೆ. ಈಗ ತರುತ್ತಾರೆ ಹೊರಗಡೆ, ನನಗೂ ಎಲ್ಲದು ಅಂತ ಗೊತ್ತಿಲ್ಲ. ನಾನು ಒಂದ್ಸಲ ನಿಮಗೆ ಗಾಡಿ ಫುಲ್ ನೋಡಿರ್ತೀರಿ, ಮತ್ತೆ ಇನ್ನೊಂದ್ಸಲ ಫುಲ್ ಯಾರು ನೋಡಿಲ್ಲ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡೀಗ. ಈಗ ನೋಡಿ, ಅದು ಪೂರಾ ಗಾಡಿಯನ್ನು ನಾನು ನಿಮಗೆ ಮತ್ತೆ ಸುತ್ತರೂ ನಾನು ನಿಮಗೆ ತೋರಿಸಿದೆ. ಹೆಡ್ಲೈಟ್ ಇಲ್ಲಿದೆ ನೋಡಿ, ಇದು ಹೆಡ್ಲೈಟ್ ಹೊರಗಡೆಯಿಂದ ಇದು ಹೊರಗೆ ಇಟ್ಟು ದೊಡ್ಡದು ನೋಡಿ. ಈಗ ಬಿಚ್ಚಿದ್ದಾರೆ, ಫುಲ್ ಬಿಚ್ಚಿದ್ದಾರೆ. ಇದು ಈಗ ಈಚೆ ಕಡೆ ಸೈಡು ಅಲ್ಲಿ ದೂರ ಹಿಡಿಯಬೇಕು. ನೋಡಿ ನನಗೆ ಅದು ರೆಕಾರ್ಡ್ ಆಗಕ್ಕೆ ಒಮ್ಮೆ ಬ್ಲ್ಯಾಕ್ ಬಂತು, ಅದು ರೆಕಾರ್ಡ್ ಆಗಲತ್ತ ನಾನು ಅಂದ್ಕೊಂಡಿದ್ದೆ, ರೆಕಾರ್ಡ್ ಆಗಕತ್ತಿದೆ ಅಂತ ಅಂದರು. ವಾವ್, ಟೂಲ್ ಬಾಕ್ಸ್ ಆಯ್ತಾ ಆಗಿದೆ ಅಂತೆ. ಈಗ ಈಗ ಆನ್ ಮಾಡಿ ನೋಡುತ್ತಾರೆ, ನಾನೀಗ ದೂರ ನಿಂತು ನೋಡುತ್ತೇನೆ. ನಾನು ಇಲ್ಲೇ ನಿಂತಿದ್ದೀನಿ, ಏನಾದರೂ ಒಣ ಮಾಡಲಾಗಿದ್ದಾರೆ ನೋಡಿ. ಅದಕ್ಕಿಂತ ಇದು ಚಲೋ ಬಾಳಿದೆ ನೋಡಿ. ನಾವು ಅದೊಂದು ಸಲ ಅದೊಂದು ಆನ್ ಮಾಡಿ ತೋರಿಸ್ತು. ಫ್ಲ್ಯಾಶ್ ನೋಡಿ, ಚಲೋ ಇದೆ ಫ್ಲ್ಯಾಶು. ಈಗ ಇದು ಫುಲ್ ನಟ್ಟಿಂದು ಇದು ಮತ್ತೆ ಇದರಲ್ಲಿ ಏನು ಇಲ್ಲ, ಇದರಲ್ಲಿ ಫ್ಯಾಮಿಲಿದು ಏನೋ ಹಾಕೋಬಹುದು ಇದ್ರ ಡೆಕ್ಕಿಯಲ್ಲಿ. ಇದು ಹಳೆ ಬಲ್ಪ್ ಇದೆ. ನಾನು ನೋಡಿಲ್ಲ ಹಳೆ ಬಲ್ಪ್ ನೋಡಿ. ನೋಡಿ ಇದನ್ನು ಕುಣ್ಸಾಕತ್ತಿದ್ದಾರೆ. ಈಗ ಇದೇನು ಆಫ್ ಮಾಡಿ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ನೋಡಿದ್ರು ಆಗಿಲ್ಲ. ಕೂಲು ಇದು ಇದೆ, ಹೆಡ್ಲೈಟ್ ನ್ಯೂ ಜನೂನ್ ಬರೆದಿದ್ದಾನೆ, ನೋಡೋಣ ಹೇಗೆ ಬರುತ್ತದೆ. ಇದು ನನ್ನ ಹಳೆಯ ಬಲ್ಪು, ಮೊದಲು ಕಂಪ್ನಿಯಿಂದ ಬಂದಿದ್ದು. 2015ರಲ್ಲಿ ಈ ಗಾಡಿ ತೊಗೊಂಡಿದ್ದೆ, ಅದರ ಜೊತೆಯಲ್ಲಿ ಬಂದ ಬಲ್ಪು ನೋಡಿ. ಇದು ಹ್ಯಾಲೋಜೆನಿಕ್ ಬಲ್ಪ್ ಅಂತ ಹೇಳ್ತಾರೆ. ಒಳ್ಳೆ ಬಲ್ಪ್ ಇದೆ, ಆದರೆ ಬೆಳಕಿನ ಪ್ರಭಾವ ಕಮ್ಮಿ ಇದೆ. ಈಗ ಹಾಕಿದ ಬಲ್ಪು ಈ ಬಲ್ಪು ಹೊಸರಾಮ್ ಅಂತ ಹೇಳಿ ಬಲ್ಪು. DC ಮತ್ತು AC ಕನೆಕ್ಟ್ ಕೊಟ್ಟಿದ್ದಾನೆ. ಎಲ್ಲ ಕಡೆ ಸ್ಟಿಕ್ಕರ್ ಬರೆದಿದ್ದಾರೆ ಇದರ ಮೇಲೆ. ಇದು ಒರಿಜಿನಲ್ ಪ್ರೈಸಸ್ 550 ಇದೆ. ನನಗೆ 500 ರೂಪಾಯಿ ಅಮೆಜಾನದಲ್ಲಿ ಸಿಕ್ಕಿದೆ. ಇದು 2 ವೀಲರ್ಸ್ ಬಲ್ಪು. ಸಾಕಷ್ಟು ಬಲ್ಪುಗಳನ್ನು ಫ್ಲ್ಯಾಶ್ ನೋಡಿ, ಚಲೋ ಇದೆ ಫ್ಲ್ಯಾಶು.
ಈಗ ಇದು ಫುಲ್ ನಟ್ಟಿಂದಿದು ಇದು ನಟ್ಟಿಂದು ಇದು ಮತ್ತು ಇದರಲ್ಲಿ ಏನು ಇಲ್ಲ, ಇದರಲ್ಲಿ ಫ್ಯಾಮಿಲಿದು ಏನೋ ಹಾಕೋಬೋದು ಇದ್ರ ಡೆಕ್ಕೆಯಲ್ಲಿ. ಹಳೆ ಬಲ್ಪು, ಇದು ಹಳೆ ಬಲ್ಪ್ ಇದೆ. ನಾನು ನೋಡಿಲ್ಲ ಹಳೆ ಬಲ್ಪ್ ನೋಡಿ. ನೋಡಿ ಇದನ್ನು ಕುಣ್ಸಾಕತ್ತಿದ್ದಾರೆ ಈಗ. ಇದೇನು ಆಫ್ ಮಾಡು. ಎಲ್ಲರಿಗೂ ರಾಮ್ ರಾಮ್. ಇವತ್ತು ನಾವು ಇದು ಮಾಡಕತ್ತಿದ್ದೀವಿ, ಗಾಡಿದು ಹೆಡ್ಲೈಟ್, ಮುಂದಿಂದಿದು ಗಾಡಿದ ಹೆಡ್ಲೈಟ್ ಇದೆಯಲ್ಲ ಅದನ್ನು ಎಲ್ ಇ ಡಿ ಅಂತೆ LED ಹಾಕ್ಕೊಂಡ್ಸಾಕತ್ತಿದ್ದೀವಿ. ಅದು ನಾವು ಇನ್ನೇಗೆ ವಿಡಿಯೋದಲ್ಲಿ ತೋರಿಸಿದ್ದೇವೆ, ಇನ್ನೊಂದ್ಸಲ ತೋರಿಸುತ್ತೇನೆ. ಈಗ ತರುತ್ತಾರೆ ಹೊರಗಡೆ, ನನಗೂ ಎಲ್ಲದೆ ಅಂತ ಗೊತ್ತಿಲ್ಲ. ನಾನು ಒಂದ್ಸಲ ನಿಮಗೆ ಗಾಡಿ ಫುಲ್ ನೋಡಿರ್ತೀರಿ, ಮತ್ತೆ ಇನ್ನೊಂದ್ಸಲ ಫುಲ್ ಯಾರು ನೋಡಿಲ್ಲ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡೀಗ. ಈಗ ನೋಡಿ ಅದು ಪೂರಾ ಗಾಡಿಯನ್ನು ನಾನು ನಿಮಗೆ ಮತ್ತೆ ಸುತ್ತರು ನಾನು ನಿಮಗೆ ತೋರಿಸಿದೆ. ಹೆಡ್ಲೈಟ್ ಇಲ್ಲಿದೆ ನೋಡಿ, ಇದು ಹೆಡ್ಲೈಟ್ ಹೊರಗಡೆಯಿಂದ ಇದು ಹೊರಗೆ ಇಟ್ಟು ದೊಡ್ಡದು ನೋಡಿ. ಈಗ ಬಿಚ್ಚಿದ್ದಾರೆ, ಫುಲ್ ಬಿಚ್ಚಿದ್ದಾರೆ ಇದು. ಈಗ ಈಚೆ ಕಡೆ ಸೈಡು ಅಲ್ಲಿ ದೂರ ಹಿಡಿಬೇಕು. ನೋಡಿ ನನಗೆ ಅದು ರೆಕಾರ್ಡ್ ಆಗಕತ್ತಿ, ಒಮ್ಮೆ ಬ್ಲ್ಯಾಕ್ ಬಂತದು ರೆಕಾರ್ಡ್ ಆಗಲತ್ತ ನಾ ಅಂದ್ಕೊಂಡಿದ್ದೆ, ರೆಕಾರ್ಡ್ ಆಗಕತ್ತಿದೆ ಅಂತ ಅಂದರು. ವಾವ್, ಟೂಲ್ ಬಾಕ್ಸ್ ಆಯ್ತಾ ಆಗಿದೆ ಅಂತೆ. ಈಗ ಒಂದು ನಿಮಿಷ ಚಲೋ ಮಾಡಿ ನೋಡೋಣ. ಈಗ ಆನ್ ಮಾಡಿ ನೋಡುತ್ತಾರೆ, ನಾನೀಗ ದೂರ ನಿಂತು ನೋಡುತ್ತೇನೆ. ನಾನು ಇಲ್ಲೇ ನಿಂತಿದ್ದೀನಿ, ಏನಾದರೂ ಒಣ ಮಾಡಲಾಗಿದ್ದಾರೆ ಮಾಡಿ. ಅದಕ್ಕಿಂತ ಇದು ಚಲೋ ಬಾಳಿದೆ ನೋಡಿ. ನಾವು ಅದೊಂದು ಸಲ ಅದೊಂದು ಆನ್ ಮಾಡ್ತಾರೆ. ಮತ್ತೆ ಏನಾಗಿದೆ ಅದು, ಈಗ ಒಳಗಡೆ ಹಾಕಾಕತ್ತಿದ್ದಾರೆ ನೋಡಿ. ಈಗ ಮತ್ತೆ ಪ್ರಾರಂಭವಾಯಿತು. ಈಗ ಒಳಗಡೆ ಮತ್ತೆ ಈಗ ಇದು ಹಾಕುತ್ತಾರೆ. ಈಗ ಈಗ ಇದು ಎಲ್ಲ ಆಗಿದೆ ತಯಾರು. ಈಗ ನಟ್ಟನ್ನು ಬಿಗಿಯೋದು ಅಟ್ಟೆ. ಈಗ ನಮ್ಮ ಗಾಡಿದು ಇದು ಇಲ್ಲಿ ನೋಡಿ, ನಾನೇ ಈಚೆ ಕಡೆ ಬರಕತ್ತೀನಿ. ಏನು ಏನಾಗುತ್ತಿಲ್ಲತ್ತೆ ಇದು. ಈಗ ಮತ್ತೆ ನಟ್ಟನ್ನು ಹಾಕಕತ್ತಿದ್ದಾರೆ. ಕುಂತಿಗ ನಟ್ಟು ಈಗ ಆ ಸೈಡ್ ಕುಣಿಸ್ಬೇಕೀಗ. ಮತ್ತೆ ಈಗ ಆ ಸೈಡನ್ನು ಕುಂಡಿಸ್ಬೇಕಂತಂತೆ. ಓ ಮೈ ಗಾಡ್, ಇದು ಕಾರಿನ ಆವಾಜು ಇರಿಟೇಟ್ ಆಗಕತ್ತಿದೆ ನನಗಂತರೂ. ಈ ಕಾರಿನ ಆವಾಜು ಬಾರ್ ಅಂದ್ರೆ ಇರಿಟೇಟ್ ಆಗಕತ್ತಿದೆ ನನಗೆ. ಪಾರ್ಕಿಂಗ್ ಲೈಟ್ ಐತತೆ.
ಈಗ ಯಾವ ಲೈಟ್ ಬಂತು? ಈಗ ಇದನ್ನ ದೂರ ಹಿಡಿ. ಚೆಕ್ ಮಾಡಬೇಕು. ಹೆಡ್ಲೈಟ್ ಒಳಗಡೆ ಇದಕ್ಕೆ ಕ್ಲೀನ್ ಮಾಡಿಲ್ಲಲ್ಲ, ಒಳಗಡೆ ಹಿಂಗೆ ಇದು ಹಿಂಗಿದೆ ನೋಡಿ. ಈಗ ಲೈಟ್ ಹಚ್ಚುತ್ತಾರೆ. ಓ ಮೈ ಗಾಡ್, ಇನ್ನೊಂದ್ಸಲ ಬೇಕಾಗಿತ್ತಾ? ಅದು ಹಳಿದ ಬಲ್ಪನ್ನ ಆನ್ ಮಾಡ್ತಾರೆ. ಈಗ ಲೈಟಿಂಗ್ ರಾತ್ರಿ ನೋಡಬೇಕು ಮುಂದಿಂದು. ಈಗ ಈ LED ಬಲ್ಪ್ ಹಾಕಿದ್ದೇನೆ, ಹೇಗೆ ಕಾಣುತ್ತದೆ ಲೈಟಿಂಗ್ ನೋಡೋಣ. ಲೈಟಿಂಗ್ಸ್ ಎಷ್ಟು ಬೆಳಕು ಬೀಳ್ತದೆ ಗಾಡಿ ನೋಡಿ. ಇದು ಫ್ರಂಟ್ ಲೈನ್ಸು ಆ್ಯಂಡ್ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ಇಷ್ಟು ಬೆಳಕು ಬೀಳ್ತದೆ ರಾತ್ರಿ ಸಮಯದಲ್ಲಿ. ಈಗ ಇದರ ಪ್ರಕಾರ ನೋಡಿದ್ರೆ ಲೋ ಬೀಮ್ ಪ್ಯಾಟರ್ಸ್ ಅಂದರೆ ನಡೀತದೆ, ಹಾಗೆ ತಿರುಗಾಡಕ್ಕೆ ಬೈಕ್ನಲ್ಲಿ ಸಂಚರಿಸಲು ಅನುಕೂಲವಾಗುತ್ತದೆ. ಇದು ಸಂಪೂರ್ಣವಾದ ಹೆಡ್ಲೈಟ್, ಒಸಾಮಾ ಹೆಡ್ಲೈಟ್. ಆ ಬಲ್ಪ್ ಯಾವುದು ತೋರಿಸುತ್ತೇನೆ ನಿಮಗೆ ನೋಡಿ, ಈ ರೀತಿ ಇದೆ.